ಕಸ್ಟಡಿ ಇವತ್ತು ಅಂತ್ಯ ಆಗುತ್ತೆ. ದರ್ಶನ್ ಅಂಡ್ ಗ್ಯಾಂಗ್ನ ಕಸ್ಟಡಿ ಇವತ್ತು ಅಂತ್ಯ ಆಗುವಂಥದ್ದು. ಮಧ್ಯಾಹ್ನದ ನಂತರ ಅವ್ರನ್ನ ಕೋರ್ಟಿಗೂ ಕೂಡ ಹಾಜರುಪಡಿಸ್ತಾರೆ. ಇದೆಲ್ಲದರ ಜೊತೆಗೆ ಮತ್ತೆ 4 ದಿನ ಕಸ್ಟಡಿ ಕೇಳಲಿಕ್ಕೆ ಸಿದ್ಧತೆ ನಡೆದಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವತ್ತು ಕೋರ್ಟಿಗೆ ಹಾಜರುಪಡಿಸ್ತಾರೆ ಆರೋಪಿಗಳನ್ನ. ಬೆಂಗಳೂರಿನ 24ನೇ ACMM ಕೋರ್ಟ್ 2 ಬಾರಿ ಪೊಲೀಸ್ ಕಸ್ಟಡಿ ಪಡೆದು ವಿಚಾರಣೆ ಮಾಡಲಾಗಿದೆ. 9 ದಿನ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲೇನೆ ಕಳೆದಿದ್ದಾರೆ ದರ್ಶನ್. ಇವತ್ತು ಬಹುತೇಕ ನ್ಯಾಯಾಂಗ ಬಂಧನದ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನಕ್ಕೆ ಆದೇಶ ಕೊಟ್ಟರೆ ಜೈಲು ಪಾಲಾಗುವಂಥದ್ದು ನಿಶ್ಚಿತ. ಇದು ಸಂಗತಿ. ಇದೆಲ್ಲದರ ಜೊತೆಗೆ ಈ ಪವಿತ್ರ ಹೊರತುಪಡಿಸಿ ಕೆಲವರನ್ನ ಮತ್ತೊಂದು 3 ದಿವಸ ನಮ್ಮ ಕಸ್ಟಡಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳು ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಅಂದರೆ ಕೋರ್ಟಿನ ಗಮನಕ್ಕೆ ತರಬೇಕಾದಂಥ ಸಂಗತಿಗಳು. ಸಂಜೆಯ ಒಳಗಾಗಿ ಇವ್ರನ್ನ ಕೋರ್ಟಿಗೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಇನ್ನು 4 ದಿವಸ ಕಸ್ಟಡಿ ಕೇಳಬೇಕು ದರ್ಶನ್ ಮತ್ತು ಕೆಲ ಆರೋಪಿಗಳು. ಕೆಲವರನ್ನ ಹೊರತುಪಡಿಸಿ ಕೋರ್ಟ್ಗೆ ಮೊದಲು ಹಾಜರುಪಡಿಸಬೇಕು. ಇನ್ನು 4 ದಿವಸ ಕಸ್ಟಡಿ ಕೊಡಿ ಅಂತ ಕೇಳಬೇಕು ಅಂತ ಚರ್ಚೆ ಮಾಡಿದ್ದಾರೆ. ಯಾಕಂದರೆ ದರ್ಶನ್ ಅವರಿಂದ ಇನ್ನಷ್ಟು ವಿವರಗಳನ್ನು ಪಡೆಯಬೇಕಾಗಿದೆ. ಹೀಗಾಗಿ 4 ದಿನ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ದರ್ಶನ್ ಸೇರಿದಂತೆ ಕೆಲ ಆರೋಪಿಗಳನ್ನು ಕಸ್ಟಡಿಗೆ ಪಡಿತಾರೆ. ಪೊಲೀಸ್ ಆಯುಕ್ತರ ಸಭೆಯಲ್ಲಿ ತನಿಖಾಧಿಕಾರಿಗಳು ಸೇರಿದಂತೆ ಪೊಲೀಸ್ ಆಯುಕ್ತರ ಜೊತೆ ಚರ್ಚೆ ಮಾಡಿದರು ಬೇರೆ ಬೇರೆ ಅಧಿಕಾರಿಗಳು. ಇನ್ನು 4 ದಿವಸ ಕಸ್ಟಡಿಗೆ ಪಡೆಯುವಂಥದ್ದು ಒಳ್ಳೆಯದು. ಯಾಕಂದರೆ ಇನ್ನೂ ಬಹಳಷ್ಟು ಸಂಗತಿಗಳು ಹೊರಗಡೆ ಬರಬೇಕಾಗಿದೆ ಅನ್ನುವಂಥ ಅಭಿಪ್ರಾಯ ಸಭೆಯಲ್ಲಿ ವ್ಯಕ್ತವಾಯಿತು. ಹೀಗಾಗಿ ಕೋರ್ಟಿಗೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಕೇಳಬಹುದು ಅಂತ. ಆದರೆ ಪವಿತ್ರ ಗೌಡರ ಅಗತ್ಯ ಇಲ್ಲ, ಕಸ್ಟಡಿಗೆ ಕೇಳಬಾರದವ್ರನ್ನ ಅಂತ ತೀರ್ಮಾನಿಸಲಾಗಿದೆ. ಹೀಗಾಗಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಪರಪ್ಪನ ಅಗ್ರಹಾರ ಸೇರುವಂಥ ಸಾಧ್ಯತೆ ಇದೆ. ಇವತ್ತು ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಸೇರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂದರೆ ಇವರ ಅಗತ್ಯ ಇಲ್ಲ ಅಂತ. ದರ್ಶನ್ ಮತ್ತು ಗ್ಯಾಂಗ್ನ ಕೆಲವರನ್ನ ಮಾತ್ರ ಇನ್ನು 4 ದಿವಸ ಕಸ್ಟಡಿ ಕೇಳಬೇಕು. ಪವಿತ್ರ ಗೌಡ ಅಗತ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಹೀಗಾಗಿ ಪವಿತ್ರ ಗೌಡ ಅವ್ರಿಗೆ ನ್ಯಾಯಾಂಗ ಬಂಧನ ಆಗುತ್ತೆ. ಅದಾದಮೇಲೆ ಇವರು ಪರಪ್ಪನ ಅಗ್ರಹಾರ ಸೇರ್ತಾರೆ. ಸೊ ಇನ್ನು ಇವತ್ತು ಕೋರ್ಟಿಗೆ ಹಾಜರುಪಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಕೀಲರು ಏನು ಹೇಳಿದ್ರು ಬನ್ನಿ ನೋಡೋಣ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟೆ ವೀಕೆಂಡ್ ಟೈಮ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋಂಥ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ. ಇಲ್ಲ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮೈಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದಂಥ ನಂತರ ಅಟ್ಲೀಸ್ಟ್ 1 ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ ರಂಗನಾಥ್, ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರನ್ನ ಬೇಕು ನೆಸೆಸಿಟಿ ಇತ್ತು ಅಂದರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸರ್, ಈಗ ದರ್ಶನ್ ಅವರು ಏನಾದರೂ ಚರ್ಚೆ ಮಾಡಿದ್ರು ಸರ್? ಇಲ್ಲ ಬೇಲ್ ಸಂಬಂಧಪಟ್ಟಾಗೆ ನಾವು ಹೇಳಿದ್ದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಬಿಟ್ಟು ಬಂದಿದ್ದೀವಿ ಅಷ್ಟೇ. ಏನು ಹೇಳಿ ಸರ್, ಆರೋಗ್ಯ ಎಲ್ಲ ಹೇಗಿದೆ? ಆರೋಗ್ಯ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆರೋಗ್ಯ ಎಲ್ಲ ಚೆನ್ನಾಗಿದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ವಿವರವನ್ನು ಪಡೆಯೋಣ. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇವತ್ತು ಕಸ್ಟಡಿ ಅಂತ್ಯಗೊಳ್ತಾ ಇದೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನಾದರೂ ಮಧ್ಯಾಹ್ನದ ನಂತರ ಅವ್ರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಕೆಲವರನ್ನ ಮತ್ತೆ ವಶಕ್ಕೆ ಪಡೆಯುವಂಥ, ಅಂದರೆ ಮತ್ತೆ ಕಸ್ಟಡಿ ಕೇಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅನ್ನುವಂಥದ್ದು. ಯಾವ ಕಾರಣದಿಂದ ಮತ್ತಷ್ಟು ಸಂಗತಿಗಳು ಬರಬೇಕಾಗಿದೆಯಾ? ಅವ್ರ ಬಾಯಿಂದ ಏನಾದರೂ ಬಿಡಿಸಬೇಕಾಗಿದೆಯಾ? ಏನಿದು?
ರಂಗನಾಥ್, ಮುಖ್ಯವಾಗಿ ಈ ಪ್ರಕರಣದಲ್ಲಿ 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ತೊಗೊಳಕ್ಕೆ ಪೊಲೀಸರಿಗೆ ಅವಕಾಶ ಇರುತ್ತೆ. ಈಗಾಗಲೇ 10 ದಿನಗಳ ಕಾಲ ಮುಗಿದಿದೆ. ಇವತ್ತಿಗೆ 5 ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ 10 ದಿನಗಳ ಇವತ್ತಿಗೆ ಮುಗಿಯುತ್ತೆ. ಹಾಗಾಗಿ ಇವತ್ತು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಒಂದು ಮೀಟಿಂಗ್ ಆಗಿರುವಂಥದ್ದು, ಅದು ಪೊಲೀಸ್ ಆಯುಕ್ತರು ಇರ್ಬೋದು, DCP ಗಿರೀಶ್ ಇರ್ಬೋದು, ಜೊತೆಗೆ ACP ಚಂದನ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿವರೆಗೂ ಏನೇನು ತನಿಖೆ ಆಯಿತು, ಏನೇನು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ಲವೂ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಅಂತಿಮವಾಗಿ ದರ್ಶನ್ ಮತ್ತು ಕೆಲವರು ಈಗಾಗಲೇ ಏನು ಫಸ್ಟ್ ಫೇಸಲ್ಲಿ 13 ಜನ ಅರೆಸ್ಟ್ ಆಗಿದ್ರು, ಅದರಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಏನು 13 ಜನ, ಅದರಲ್ಲಿ ಫಸ್ಟ್ ಫೇಸಲ್ಲಿ ದರ್ಶನ್ ಮತ್ತು ಕೆಲವ್ರನ್ನ ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೋಬೇಕು ಅನ್ನೋದು ಕೂಡ ತೀರ್ಮಾನ ಆಯಿತು. ಪವಿತ್ರ ಗೌಡರ ಮತ್ತೆ ಕಸ್ಟಡಿಗೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅವ್ರನ್ನ ಇವತ್ತು ಸಂಜೆ ಅವರು ಜೈಲಿಗೆ, ಪರಪ್ಪನಗರ ಜೈಲಿಗೆ ಪವಿತ್ರ ಗೌಡ ಮತ್ತು ಕೆಲವರು ಹೋಗ್ತಾರೆ. ದರ್ಶನ್ ಮತ್ತು ಕೆಲವ್ರನ್ನ ಮತ್ತೆ ಕಸ್ಟಡಿಗೆ ತೊಗೊಂಡು 4 ದಿನಗಳ ಕಾಲ ನಾವು ಮತ್ತೆ ಕೋರ್ಟ್ಗೆ, ಯಾಕೆಂದರೆ ಅವಕಾಶ ಅಂತೂ ಇದೆ, ಪೊಲೀಸರಿಗೆ ಒಂದು ತನಿಖಾಧಿಕಾರಿಗಳಿಗೆ ಅವಕಾಶ ಇದೆ. ಆ 4 ದಿನಗಳ ಕಾಲ ನಾವು ಮತ್ತೊಂದು ತಗೊಳ್ಳೋಣ ಅಂತಲೂ ಕೂಡ ತೀರ್ಮಾನ ಇದೆ. ಮುಖ್ಯವಾಗಿ ಇದೇ ಪ್ರಕರಣದಲ್ಲಿ ಇನ್ನೂ ಸಣ್ಣ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಬೇಕಾಗಿದೆ. ಜೊತೆಗೆ ಇವರ ಒಂದು ವಿಚಾರಣೆ ಕೂಡ ಅವಶ್ಯಕತೆ ಇರೋದ್ರಿಂದ, ಆಮೇಲೆ ಕೆಲವೊಂದಷ್ಟು ಮುಖಾಮುಖಿ ವಿಚಾರಣೆ ಕೂಡ ಮಾಡೋಕ್ಕೆ ಅವಶ್ಯಕತೆ ಇರೋದ್ರಿಂದ ರಿಮೈಂಡ್ ಅಪ್ಲಿಕೇಶನಲ್ಲಿ ಕೆಲವೊಂದು ಕಾರಣಗಳನ್ನ ಇವ್ರು ನೀಡಿ, ಬಹುಶಃ ಇವರು ಒಂದು 4 ದಿನ ತನಿಖಾಧಿಕಾರಿಗಳು ಕೇಳ್ತಾರೆ, ದರ್ಶನ್ ಮತ್ತು ಕೆಲವ್ರನ್ನ ಮಾತ್ರ ನಮಗೆ ಕಸ್ಟಡಿ ಬೇಕು ಅಂತ. ಅಂತಿಮವಾಗಿ ಬಹುಶಃ ನ್ಯಾಯಾಧೀಶರು ಅದಕ್ಕೆ 2-3 ದಿನ ಕೊಡುವಂಥ ಸಾಧ್ಯತೆ ಇದೆ. ಇನ್ನು ಅವರು ಯಾವ ರೀತಿ ಏನೇನು ಕಾರಣಗಳು ಕೊಡ್ತಾರೆ ಅದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಒಟ್ಟಾರೆ ಅವ್ರನ್ನ ಮತ್ತೆ ಕಸ್ಟಡಿಗೆ ತಗೊಂಡು ಅವ್ರನ್ನ ಮತ್ತೆ ವಿಚಾರಣೆ, ಪವಿತ್ರ ಅವ್ರನ್ನ ಮತ್ತೆ ಕಸ್ಟಡಿ ಕೇಳುವಂತ ಅಗತ್ಯ ಇಲ್ಲ ಅಂತ ಏನಿರ್ಬೋದು ಕಾರಣ? ಇಲ್ಲ, ಪವಿತ್ರ ಅವ್ರದ್ದು ಸಂಪೂರ್ಣವಾಗಿ ತನಿಖೆ ಮುಗ್ದಿದೆ ಅನ್ನೋದು ಅವರ ವಾದ. ಓಕೆ. ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.